VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಬಶೀರ್ ಅಹಮದ್ ಹೊಸಮನಿ, ರಫೀಕ್ ಅಹಮದ್, ರಾಮಲಿಂಗಪ್ಪ ಕುಣಸಿ, ಲಕ್ಷ್ಮಣ್ ಕುಮಾರ್, ಚಂದ್ರಶೇಖರ್ ಪಾಟೀಲ್, ರಾಮಣ್ಣ ಮ್ಯಾದಾರ, ನಿಜಾಮುದ್ದೀನ್, ಮಲ್ಲಿಕಾರ್ಜುನ್ ನಡುಮನಿ, ಈರಣ್ಣ ಬೆಂಗಾಲಿ ಸೇರಿಕೊಂಡು ಕನ್ನಡ ಮಿತ್ರ ಕೂಟ ರಚಿಸಿಕೊಂಡಿದ್ದು ಕನ್ನಡ ಕೆಲಸವನ್ನು ಮಾಡಲು ಸಿದ್ಧರಾಗಿದ್ದೇವೆ ಎಂದು ಹೇಳಿದರು. ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ, ಹೊಸಮನಿ ಪ್ರಕಾಶನ ಕನ್ನಡ ಮಿತ್ರ ಕೂಟದ ಬೆನ್ನೆಲುಬಾಗಿ ಕೆಲಸ ಮಾಡಲಿದ್ದೇವೆ ಎಂದು ಹೇಳಿದರು. ರಾಮಣ್ಣ ಮ್ಯಾದಾರ್ ಈ ಮಿತ್ರಕೂಟದ ಉದ್ದೇಶ ಏನಂದ್ರೆ, ಇದ್ರ ಜೊತೆಗೆ ಬೆಂಬಲವಾಗಿ ಕನ್ನಡ ಕ್ರಿಯಾ ಸಮಿತಿ ಹಾಗೂ ಈ ಹೊಸಮನಿ ಪ್ರಕಾಶನ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಈ ಮೂರು ಯಾವಾಗಲೂ ಬೆಂಬಲಕ್ಕಿರ್ತವೆ. ನಾವು ಒಂದು ಕನ್ನಡದ ದಿನದರ್ಶಿಕೆಯನ್ನ ಇವತ್ತು ಅದನ್ನ ರೆಡಿ ಮಾಡಿದ್ದೇವೆ. ಕಾರಣ ಏನಂದ್ರೆ, ಇವತ್ತು ನಾಳೆ ಮಕ್ಕಳು ಎಲ್ಲ ಇಂಗ್ಲಿಷ್ ಅಕ್ಷರಗಳಿಗೆ ಮೋಹ ಓದಿಕೊಂಡಿದ್ದಾರೆ. ಅದನ್ನು ಅಕ್ಷರ ಕಲಿತ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಈ ಕನ್ನಡ ಅಕ್ಷರಗಳನ್ನ ಎಲ್ಲಿ ಮರೆಮಾಚಬಾರದು, ಕನ್ನಡ ಅಂಕಿಗಳನ್ನ ನಿಜವಾಗ್ಲೂ ಯಾವಾಗಲೂ ಕನ್ನಡದಲ್ಲಿ ಇರಲಿ ಅಂತಕ್ಕಂಥ ಉದ್ದೇಶದೊಂದಿಗೆ ಇಡೀ ಕನ್ನಡಮಯ ನಮ್ಮ ದಿನದರ್ಶಿಗೆ ಕ್ಯಾಲೆಂಡರ್ ಇಡೀ ಕನ್ನಡಮಯವಾದ ಒಂದು ಮಾಡಿದ್ದೇವೆ. ಬಹಳಷ್ಟು ಒಂದು ಕನ್ನಡದ ಬಗ್ಗೆ ಒಂದು ಕಾಳಜಿ ಇಟ್ಟುಕೊಂಡು ಗಡಿ ಭಾಗದಲ್ಲಿ ಈ ಒಂದು ಆದಷ್ಟು ಸಾಧ್ಯ ಆದರೆ ಈ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳ ಒಂದು ಕೊಡುವುದು ಈ ಒಂದು ದಿನಚರಿ ಅಂತಕ್ಕಂಥದನ್ನ, ಈ ದಿನದರ್ಶಿಕೆಯನ್ನ. ಹಾಗಾಗಿ ನಾವು ಬಹಳ ಇದರ ಬಗ್ಗೆ ಒಂದು ಆಸಕ್ತಿ ವಹಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡೋಕ್ಕೆ ಇರ್ತಕ್ಕಂಥ ಎಲ್ಲರೂ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಬಹಳಷ್ಟು ಆಲೋಚನೆಗಳಿದ್ದಾವೆ. ಒಂದು ಎಲ್ಲ ಸಂಘಟನೆಗಳನ್ನ ಕರೆದು ಕನ್ನಡದ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಒಂದು ಆಲೋಚನೆ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಕನ್ನಡದ ಮನಸ್ಸುಗಳು ಒಗ್ಗೂಟಾಗಿವೆ. ಎಲ್ಲರ ಮನಸ್ಸನ್ನು ಕೂಡ ಒಂದು ಕನ್ನಡದ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಮಗ್ರವಾಗಿ ಈ ಒಂದು ಕ್ಯಾಲೆಂಡರ್ಗೆ ಒಂದು ಈ ದಿನದರ್ಶಿಕೆಗೆ ಬಶೀರ್ ಅಹಮದ್ ಹೊಸಮನಿ ಮತ್ತು ರಫೀಕ್ ಅಹಮದ್ ಬಹಳಷ್ಟು ಶ್ರಮ ಪಟ್ಟು ಒಂದು ಕ್ಯಾಲೆಂಡರ್ನ ಮಾಡಿದ್ದಾರೆ. ಬಹಳಷ್ಟು ಅದನ್ನು ಹಾಕಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಕನ್ನಡದ ಕಾರ್ಯಕ್ರಮಕ್ಕೆ ಯಾವಾಗಲೂ ಕನ್ನಡ ವಿದ್ಯಾರ್ಥಿಗಳ ಮುಂದೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರಗಳು. ನಂತರ ಕನ್ನಡ ಅಂಕಿಗಳುಳ್ಳ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಿತ್ರಕೂಟದ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿದ್ದರು.